ವಿಚಾರ ಕುರಿತಾಗಿ ಅನೇಕ ವಿಷಯಗಳನ್ನು ಆಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ಇವತ್ತು ಅದರ ಉಪಸಂಹಾರ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅಂತಹ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಬಂದಿರುವಂತಹ ಆಚಾರ್ಯರಿಗೆ ಪರ್ಯಾಯ ಶ್ರೀ ಸೋದೇವ ವಾದಿರಾಜ ಮಠದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ, ಶ್ರೋತರೊಂದಕ್ಕೂ ಸ್ವಾಗತವನ್ನು ಬಯಸ್ತಾ ಆಚಾರ್ಯರು ತಮ್ಮ ಮಂಗಲದ ಪ್ರವಚನವನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತೇನೆ. ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ವಿಶ್ವಂಭರಾಂ ಘನತರಾಮವಿಭೂರಿ ಯತ್ನೈ ನಿರ್ವಿದ್ಯ ಯತ್ಪದಮುಪೇತ್ಯ ಬಲೀಂದ್ರಗೇಹಾತ್ ಆಸ್ತೆ ತ್ರಿವಿಕ್ರಮತನುರ್ ಹರಿರದ್ವಿತೀಯ ಸಾದ್ವಾರಕೇಪ್ಸಿತ ಪುಮರ್ತಕರೀ ಪುರೀನಃ ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜತಮಲಜನೋನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಾ ಮತ್ಯಲ್ಪಭೃತ್ತೇಷು ಕುಜನಕೃತೌ ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ತಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ. पूर्णप्रज्ञ तृतीयस्थो भगवत्कार साधकः गुरुमखिल गुणज्ञं सद्गुणैकादिवासं शमदमपरिनिष्ठं सत्त्वनिष्ठं वरिष्ठं सकलसुदनसि अग्नि जडमतिरपि चन्तरचायते प्राज्ञमौलिः सकलवचनचेतो देवता भारती सा मम वचसि निदत्तां सन्निधिं मानसे च सोमेश्वराय प्रेम प्रवृत्ति गिरिजा हृदिवास्वराय तुंगोल्लसत्पवनपालित वंशपल्ले मांगल्यहेतुचरिताय नमः शिवाय. अर्थिकल्पितकल्पोऽयं प्रत्यजगजगे श्रिये व्यासतीर्थगुरुर्भूयादस्मदिष्टार्थये मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्र श्रीराघवेन्द्रकरुणासमुद्रो भक्तार्तिनिनाशनबद्धदीक्षः करोतदापत्रे नाशनं मे त्वत्पादयुग्मं सततं नमामि. वादिरासदोपास्य हयग्रीवानुगानन्दे वृन्दावनाचार्यान् विश्वप्रियगुरुन्ता तुङ्गातिरिनिवासारजुत्तप्रतिपादकाः प्रामाण्यबोधने कर्ता रघुप्रवीरगुरुन् भजे. हयग्रीवदासक्तान् हंसेन्द्रैरभिमानितान् देवेन्द्रदेशिकानन्दे प्रणश्यन्ति सिद्ध्यन्ति च मनोरथाः. द्वैपायनोष्टपुटनिःसृतमप्रमेयम् यो भारतं समधिगच्छति वाच्यमानं किं तस्य पुष्करजलैरभिषेचनेन. जयति पराशरसूनुः सत्यवती हृदयनन्दनो व्यासः यस्यास्य कमलगलवाङ्मयममृतं जगत्पिब. श्रीमन्महाभारते किल भागे हरिवंशे अद्यकथा प्रारंभे अस्ति किंचित् पूर्वकथानुवादः. हरि ओम. ಹರಿವಂಶದಲ್ಲಿ ಶ್ರಾದ್ದಕಲ್ಪದ ವಿಷಯವನ್ನ ಭಗವಂತ ವಿಶೇಷವಾಗಿ ತಿಳಿಸ್ತಕ್ಕಂತಹವರಾಗಿ ಆಗ್ತಾ ಇದ್ದಾರೆ. ಇಂತಹ ಯಾವ ಶ್ರಾದ್ದಕಲ್ಪದಲ್ಲಿ ಅನೇಕ ರೀತಿಯಾಗಿರುವ ವರ್ಣನೆಯನ್ನ ಹಾಗೂ ಅವರು ಯಾವ ಲೋಕದಲ್ಲಿ ಇರುತ್ತಾರೆ, ಅವರಿಗೆ ಮಾಡತಕ್ಕಂತಹ ಶ್ರಾದ್ದ ಯಾವ
ಪ್ರಕಾರವಾಗಿ ಪಿತೃಗಳಿಗೆ ಹೋಗಿ ತಲುಪತಕ್ಕಂತಹದ್ದಾಗಿ ಆಗತ್ತೆ ಅಂತ ಹೇಳೆಲ್ಲವೂ ಸಹಿತ ಉತ್ತರವನ್ನ ಕೊಡುವಂತಹವರಾಗಿ ಆಗ್ತಾ ಇದ್ದಾರೆ. ಪುರಾಣಾಂತರದಲ್ಲಿಯೂ ಸಹಿತ ಆ ಪಿತೃಗಳ ವಿಷಯವನ್ನ ವಿಶೇಷವಾಗಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಕಥಂ ಕವ್ಯಾನಿ ದೇಯಾನಿ ಭವ್ಯಾನಿ ಚ ಜನೈರಿಹ, ಯಾವ ಪ್ರಕಾರವಾಗಿ ಗತಿಸಿರತಕ್ಕಂತಹ ತಂದೆ ತಾಯಿಗಳನ್ನು ನಿಮಿತ್ತವನ್ನ ಮಾಡಿಕೊಂಡು ಕವ್ಯವನ್ನ ಕೊಡುವಂತಹವರಾಗಿ ಆಗುತ್ತಾ ಇದ್ದಾರೋ, ಸ್ವಧೇಯಂ ಎಂಬುದಾಗಿ ಹೇಳ್ತಾ ಇದ್ದಾರೋ, ಅಂತಹ ಯಾವ ಪಿಂಡ ಪ್ರದಾನಾದಿಗಳನ್ನು ಮಾಡಿದಾಗ ಹೇಗೆ ಆ ಪದಾರ್ಥ ಅವರ ಪೂರ್ವಿಕರನ್ನ ಸೇರುವಂತಹದ್ದಾಗಿ ಆಗತ್ತ ಪ್ರಶ್ನೆಯನ್ನ ಮಾಡಿದ್ದಾರೆ. ಮನುಷ್ಯನು ಭೋಜನ ಮಾಡುವಂತಹ ಆ ಮನುಷ್ಯರು ಭೋಜನ ಮಾಡತಕ್ಕಂತಹದ್ದನ್ನು ಎದುರುಗಡೆಗೆ ಕಾಣಬಹುದು. ಆದರೆ ಇಲ್ಲಿ ಕಣ್ಣಿಗೆ ಕಾಣಿಸದೇ ಇರತಕ್ಕಂತಹ ವ್ಯಕ್ತಿಗಳು ಅವರಿಗೆ ಹೇಗೆ ಈ ಪದಾರ್ಥ ಹೋಗಿ ಮುಟ್ಟತ್ತೆ ಎಂಬಂತಹ ಪ್ರಶ್ನೆಯನ್ನ ಬಹಳ ಹಿಂದೆಯೇನೆ ಭೀಷ್ಮಾಚಾರ್ಯರು ಮಾರ್ಕಂಡೇಯ ಋಷಿಗಳನ್ನ ಪ್ರಶ್ನೆಯನ್ನು ಮಾಡತಕ್ಕಂತಹವರಾಗಿ ಆಗಿದ್ದಾರೆ. ಆ ಕಾಲದಲ್ಲಿ ಉತ್ತರವನ್ನೂ ಸಹಿತ ಅವರು ಕೊಟ್ಟಿದ್ದಾರೆ. ಹಾಗೆ ಪುರಾಣಾಂತರದಲ್ಲಿ ವರ್ಣನೆಯನ್ನು ಮಾಡ ಒಂದು ವಿಷಯವನ್ನ ಚಿಂತನೆಯನ್ನು ಮಾಡತಕ್ಕಂತಹವರಾಗಿ ಆಗೋಣ. ವಸುಗಳಾಗಿರತಕ್ಕಂತಹ ಅವರು ರುದ್ರರು ಹಾಗೆ ಆದಿತ್ಯರೆಲ್ಲರೂ ಸಹಿತ ಪಿತಾಮಹ ಪ್ರಪಿತಾಮಹರ ತಳದೊಳ ಇತ್ಯಾದಿಗಳನ್ನೆಲ್ಲ ಮಾಡಿರ್ತಾರೋ ಅದನ್ನೆಲ್ಲವನ್ನು ಸಹಿತ ಅವರಿಗೆ ಕೊಡ್ತಕ್ಕಂತಹವರಾಗಿ ಆಗುತ್ತಾರೆ. ಏನಾದರೂ ಸಹಿತ ದೇವತೆಗಳಾಗಿ ಏನಾದರೂ ಸಹಿತ ಇದ್ದು ಬಿಟ್ರೆ ಆ ಶ್ರಾದ್ದದ ಅನ್ನ ಎಂಬತಕ್ಕಂತಹದ್ದು ಅವರಿಗೆ ಅಮೃತದ ರೂಪದಲ್ಲಿ ಹೋಗಿ ಮುಟ್ಟತಕ್ಕಂತಹದ್ದಾಗಿ ಆಗುತ್ತಾ ಇದೆ. ಅದೇ ರೀತಿಯಲ್ಲಿ ದೈತ್ಯರಾಗಿತ್ತು ಅಂತಂದ್ರೆ ಇಂಥ ಸುಖ ಎಂಬತಕ್ಕಂತಹದ್ದು ಅವರಿಗೆ ಸಿಗುತ್ತಂತೆ. ಪಶುಗಳಾಗಿ ಬಿಟ್ಟಿದ್ದರೆ ತೃಣದ ರೂಪದಲ್ಲಿ ಅವರಿಗೆ ಆ ಪದಾರ್ಥ ಎಂಬತಕ್ಕಂತಹದ್ದು ತಲುಪುತ್ತಾ ಇದೆ. ಅವರ ಪಿತೃಗಳೇನಾದರೂ ಸಹಿತ ಸರ್ಪ ರೂಪದಲ್ಲಿ ಇದ್ದು ಬಿಟ್ರೆ ವಾಯು ರೂಪದಿಂದ ಅವರಿಗೆ ತೃಪ್ತಿ ಎಂಬತಕ್ಕಂಥದ್ದು ಆಗತ್ತಂತೆ. ಅದಕ್ಕೆ ಸರ್ಪಗಳಿಗೆಲ್ಲ ಪವನಾಶನ ಅಂತ ಹೇಳಿ ಹೆಸರು ಉಂಟು. ಅಂದರೆ ಗಾಳಿಯನ್ನ ಕುಡಿದುಕೊಂಡು ಇರತಕ್ಕಂತಹದ್ದು ಅಂತ ಹೇಳಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಗಾಳಿಯ ರೂಪದೊಳಗಡೆಗೆ ಅವರ ಪೂರ್ವಿಕರಿಗೆ ತೃಪ್ತಿ ಎಂಬತಕ್ಕಂಥದ್ದು ಆಗತ್ತಂತೆ. ಅಕಸ್ಮಾತ್ ಆಗಿ ರಾಕ್ಷಸರಾಗಿ ಸಂದರ್ಭದೊಳಗಡೆಗೆ ಹುಟ್ಟುಬಿಟ್ಟಿದ್ರೆ ಆ ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ಸಹಿತ ಆ ಪದಾರ್ಥ ಎಂಬತಕ್ಕಂಥದ್ದು ಹೋಗಿ ಇದೆಯಂತೆ. ಧನುಜರಾಗಿ ಬಿಟ್ಟಿದ್ರೆ ಮಾಯೆ ಎಂಬತಕ್ಕಂತಹದ್ದು ಅವರಿಗೆ ತೃಪ್ತಿಯನ್ನ ಕೊಡ್ತಾ ಇದೆಯಂತೆ. ಅಕಸ್ಮಾತ್ ಆಗಿ ಅವರು ಪ್ರೇತ ರೂಪದಲ್ಲಿಯೇ ಏನಾದರೂ ಇದ್ದು ಬಿಟ್ರೆ ರಕ್ತದ ರೂಪದಲ್ಲಿ ಅವರ ಪಿತೃಗಳಿಗೆ ತೃಪ್ತಿ ಎಂಬತಕ್ಕಂತಹದ್ದು ಆಗತ್ತಂತೆ. ಮನುಷ್ಯರಾಗಿತ್ತು ಅಂತಂದ್ರೆ ಅನ್ನಪಾನಾದಿ ರೂಪಗಳಲ್ಲಿ ಅವರಿಗೆ ತೃಪ್ತಿ ಎಂಬತಕ್ಕಂತಹದ್ದು ಆಗುತ್ತಾ ಇದೆ. ಈ ಪ್ರಕಾರವಾಗಿ ಪ್ರತಿಯೊಬ್ಬ ಪಿತೃಗಳಿಗೂ ಸಹಿತ ಎಲ್ಲೆಲ್ಲಿ ಇದ್ದಾರೋ ಅಲ್ಲಲ್ಲಿ ಆಯಾಯ ಪದಾರ್ಥವನ್ನ ಭಗವಂತ ಮುಟ್ಟಿಸ್ತಕ್ಕಂತಹವನಾಗಿ ಆಗುತ್ತಾ ಇದ್ದಾನೆ. ಅದರಿಂದ ಬರತಕ್ಕಂತಹ ಒಂದು ಪುಣ್ಯ ಯಾವುದು ಅಂತ ಹೇಳಿದ್ರೆ ಬ್ರಹ್ಮಪ್ರಾಪ್ತಿರೇವ. ಬ್ರಹ್ಮಪ್ರಾಪ್ತಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನ ವಿಶೇಷವಾಗಿರತಕ್ಕಂಥ ಅನುಗ್ರಹ ಅವರಾಗಿ ಆಗುತ್ತಾರೆ ಅಂತ ಹೇಳೆಲ್ಲ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಇದರಿಂದ ರಾಜ್ಯಂ ಚೈವ ಪ್ರಯಚ್ಛಂತಿ ಪಿತಾಹ ಪಿತೃಗಣಾನೃಣಾಂ. ಆ ಕಾಲದಲ್ಲಿ ಅವರಿಗೆ ರಾಜ್ಯ ಎಂಬತಕ್ಕಂಥದ್ದು ಬರತ್ತಂತೆ. ಪಿತಾ ತಂದೆ ತಾತ ಮುತ್ತಾತಂದರೆಲ್ಲರೂ ಸಹಿತ ಅನುಗ್ರಹವನ್ನು ಮಾಡ್ತಾರಂತೆ. ಆಯುಹು ಆಯಸ್ಸೆಂಬತಕ್ಕಂತಹದ್ದು ಅಭಿವೃದ್ಧಿ ಆಗತ್ತಂತೆ. ಪುತ್ರಾನ್ ಮಕ್ಕಳನ್ನ ಅನುಗ್ರಹವನ್ನ ಮಾಡ್ತಾರಂತೆ. ಧನಂ ಹಣವನ್ನ ಕೊಡ್ತಾರಂತೆ. ವಿದ್ಯೆಯನ್ನು ಕೊಡ್ತಾ ಇದ್ದಾರೆ. ಸ್ವರ್ಗಂ ಮೋಕ್ಷಂ ಸುಖಾನಿಚ. ಸ್ವರ್ಗವನ್ನ ಮೋಕ್ಷವನ್ನ ಇಹದಲ್ಲಿಯೂ ಸುಖ ಪರಲೋಕದಲ್ಲಿಯೂ ಸಹಿತ ಸುಖ ಎಂಬತಕ್ಕಂತಹದ್ದನ್ನ ಕೊಡ್ತಾ ಇದ್ದಾರಂತೆ.
ಈ ಪ್ರಕಾರವಾಗಿ ಆ ತಂದೆಗಳನ್ನು ಪಿತೃಗಳನ್ನ ನಿಮಿತ್ತ ಮಾಡಿಕೊಂಡು ಶ್ರಾದ್ದವನ್ನ ಮಾಡಿದಾಗ ಅದು ಅವರಿಗೆ ತೃಪ್ತಿ ಎಂಬತಕ್ಕಂತಹದ್ದು ಆಗುತ್ತಾ ಇದೆ ಅಂತ ಹೇಳಿ ವರ್ಣನೆಯನ್ನು ಮಾಡ್ತಾರೆ. ತರ್ಪಣಾದಿಗಳನ್ನು ಸಹಿತ ಕೊಡತಕ್ಕಂತಹವರಾಗಿ ಆಗುತ್ತಾ ಇದ್ದಾರೆ. ಶ್ರಾದ್ದದಲ್ಲಿ ಕೊಡತಕ್ಕಂತಹ ಒಂದು ತರ್ಪಣ, ಹಾಗೆ ಅಮಾವಾಸ್ಯೆಯ ದಿವಸ ಅಥವಾ ಪಿತೃಪಕ್ಷದಲ್ಲಿ ಕೊಡತಕ್ಕಂತಹ ತರ್ಪಣವನ್ನು ಹೇಗೆ ಕೊಡಬೇಕು ಎಂಬಂತಹದ್ದನ್ನು ಸಹಿತ ಪುರಾಣದಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಪಿಂಡ ಪ್ರದಾನವನ್ನ ಮಾಡೋದಕ್ಕಿಂತ ಪೂರ್ವದಲ್ಲಿ ತರ್ಪಣವನ್ನ ಕೊಡಿಸ್ತಾರೆ. ಪಿಂಡ ಪ್ರದಾನ ಆದ ನಂತರದಲ್ಲಿಯೂ ಸಹಿತ ತರ್ಪಣವನ್ನ ಕೊಡಿಸ್ತಾ ಇದ್ದಾರೆ. ಕೊಡಿಸುವಂತಹ ಸಂದರ್ಭದೊಳಗಡೆಗೆ ಹೆಪ್ಪೆಟ್ಟಿನಿಂದ ನೀರು ಬರಬೇಕು ಅಂತ ಹೇಳುತ್ತಾ ಇದ್ದಾರೆ. ಆದರೆ ಎಲ್ಲಾದರೂ ಜಲಾಶಯ ಇತ್ಯಾದಿಗಳಲ್ಲಿ ತರ್ಪಣವನ್ನ ಮಾತ್ರ ಕೊಡ್ತಾರಲ್ಲ, ಆ ಕಾಲದಲ್ಲಿ ಹೇಗೆ ಕೊಡಬೇಕು ಅಂತ ಹೇಳಿದ್ರೆ ಬೊಗಸೆಯಲ್ಲಿ ನೀರನ್ನು ತೆಗೆದುಕೊಂಡು ಹೆಬ್ಬೆಟ್ಟಿನ ಮುಖಾಂತರವಾಗಿ ಕೊಡಬೇಕಂತೆ. ಅಂದರೆ ಪಿಂಡ ಪ್ರದಾನವನ್ನು ಮಾಡಿದಾಗ ಬರೀ ಹೆಬ್ಬೆಟ್ಟಿಗೆ ಮಾತ್ರ ನೀರನ್ನು ಹಾಕ್ಕೊಂಡು ಕೊಟ್ಟು ಬಿಟ್ರೆ ಸಾಕು. ಆದರೆ ತರ್ಪಣವನ್ನು ಕೊಡುವಂತಹ ಸಂದರ್ಭದೊಳಗಡೆಗೆ ಜಲಾಶಯಗಳು ಇತ್ಯಾದಿಗಳು ಹತ್ತಿರದಲ್ಲಿ ಇತ್ತು ಅಂತಂದ್ರೆ, ಸರೋವರಗಳೇನಾದರೂ ಸಹಿತ ಇತ್ತು ಅಂದರೆ ಆ ಸಂದರ್ಭದಲ್ಲಿ ಪೂರ್ಣ ಬೊಗಸೆ ಒಳಗಡೆಗೆ ನೀರನ್ನು ತೆಗೆದುಕೊಂಡು ತರ್ಪಣವನ್ನು ಕೊಡುವಂತಹವರಾಗಿ ಆಗಬೇಕು ಅಂತ ಹೇಳಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಯಾವ ಯಾವ ಕ್ಷೇತ್ರಗಳಲ್ಲಿ ಶ್ರಾದ್ದವನ್ನ ಮಾಡಬೇಕು ಅಂತ ಹೇಳೆಲ್ಲವೂ ಸಹಿತ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 80ಕ್ಕೂ ಅಧಿಕವಾಗಿರತಕ್ಕಂತಹ ತೀರ್ಥಕ್ಷೇತ್ರಗಳಲ್ಲಿ ಶ್ರಾದ್ದವನ್ನ ಮಾಡಬೇಕು ಅಂತ ಹೇಳಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಅನೇಕ ಪುರಾಣಗಳಾಗಿರತಕ್ಕಂತಹ ವಿಷಯ ಎಲ್ಲ ಉಂಟು. ಆದರೆ ಕಾಲ ಎಂಬತಕ್ಕಂತಹದ್ದು ಅತ್ಯಂತ ಕಡಿಮೆ ಇದೆ. ಆದ್ದರಿಂದ ಹರಿವಂಶಗತವಾಗಿರತಕ್ಕಂತಹ ಯಾವ ಮಾರ್ಕಾಂಡೇಯರನ್ನ ಭೀಷ್ಮಾಚಾರ್ಯರು ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಪಿತೃಗಳ ಒಂದು ಅನುಗ್ರಹಕ್ಕೆ ಪಾತ್ರ ಆಗಿರತಕ್ಕಂತಹ ಅವರು ಪಿಂಡ ಪ್ರದಾನಾದಿಗಳನ್ನು ಮಾಡಿರತಕ್ಕಂತಹ ಅವರ ಒಂದು ಸ್ಥಿತಿ ಹೇಗಿರುತ್ತೆ ಅದನ್ನೆಲ್ಲವನ್ನು ಸಹಿತ ವರ್ಣನೆಯನ್ನ ಮಾಡಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದಂಥ ಸಂದರ್ಭದೊಳಗಡೆಗೆ ಎಲ್ಲವನ್ನು ಸಹಿತ ವಿಸ್ತಾರವಾಗಿ ವರ್ಣನೆಯನ್ನು ಮಾಡುವಂತಹವರಾಗಿ ಆಗ್ತಾ ಇದ್ದಾರೆ. ಅದಕ್ಕೆ ಒಂದು ಕಥೆಯನ್ನು ಸಹಿತ ನಿರೂಪಣೆಯನ್ನು ಮಾಡುವಂತಹವರಾಗಿ ಆಗ್ತಾ ಇದ್ದಾರೆ. ಯುಧಿಷ್ಠಿರರಿಗೆ ಮಾರ್ಕಾಂಡೇಯರು ಏನೇನು ಉಪದೇಶವನ್ನ ಮಾಡಿದ್ದರೋ, ಭೀಷ್ಮಾಚಾರ್ಯರಿಗೆ ಮಾರ್ಕಾಂಡೇಯರು ಉಪದೇಶ ಮಾಡಿರತಕ್ಕಂಥದ್ದನ್ನು ಎಲ್ಲವನ್ನೂ ಸಹಿತ ಧರ್ಮರಾಜರಿಗೆ ತಿಳಿಸುತ್ತಾ ಇದ್ದಾರೆ. ಬಹಳ ಹಿಂದೆ ಭರದ್ವಾಜ ಋಷಿಗಳ ಮಕ್ಕಳಾಗಿರತಕ್ಕಂತಹ ಅವರು 7 ಮಂದಿ ಎಲ್ಲರೂ ಸಹಿತ ಯೋಗ ನಿರತರಾಗಿರತಕ್ಕಂತಹವರಾಗಿ ಆಗಿದ್ದರಂತೆ. ಒಂದು ದುರಾಚಾರವನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಿಬಿಟ್ಟರು. ಆ ಸಂದರ್ಭದಲ್ಲಿ ಏನು ಯೋಗವನ್ನ ಅಭ್ಯಾಸವನ್ನ ಮಾಡಿದ್ರು ಅದೆಲ್ಲವೂ ಸಹಿತ ನಶಿಸಿ ಹೋಗುತ್ತಾ ಇದೆ. ಯೋಗ ಭ್ರಷ್ಟರಾಗಿ ಬಿಟ್ಟಿದ್ದಾರೆ ಅವರೆಲ್ಲರೂ ಸಹಿತ. ಸ್ವರ್ಗದಲ್ಲೆಲ್ಲ ಓಡಾಡ್ತಾ ಇದ್ದರು. ಅಂತಹ ವ್ಯಕ್ತಿಗಳು ಆ ಸ್ವರ್ಗದಿಂದ ಮಾನಸ